ಹಾಯ್ ಗಾಯ್ಸ್, ಹಲೋ. ಇವಾಗ ಎಲ್ಲೋ ಹೋಗ್ತಿದ್ದೀವಿ ಅಂತೆಲ್ಲ ಸರ್ಪ್ರೈಸ್ ಆಗಿ ನೋಡ್ತಾ ಇದ್ದೀರಾ? ಎಲ್ಲೂ ಇಲ್ಲ. ಇವತ್ತು ಒಂದು ಇನ್ಸಿಡೆಂಟ್ ಆಯಿತು. ಏನಂದರೆ, ಸ್ವಲ್ಪ ಹಂಗೆ ಸಿಗ್ನಲಲ್ಲಿ ಬರ್ತಾ ಇರ್ಬೇಕಾದ್ರೆ ಒಂದು ಗಾಡಿ ಟಚ್ ಆಗ್ಬಿಟ್ಟು ಕೈ ಸ್ವಲ್ಪ ಏಟಾಗಿದೆ. ನನ್ನ ಫ್ರೆಂಡ್ ಎಲ್ಲ ನೋಡಕ್ಕೆ ಅಂದ್ಬಿಟ್ಟು ಕಾರಲ್ಲಿ ಬಂದವನೇ. ಅದು ದೊಡ್ಡಬಳ್ಳಾಪುರದಿಂದ ಬಂದವನೇ ನನ್ನ ನೋಡಕ್ಕೆ. ಹೋಗಿದೆ ದೊಡ್ಡಬಳ್ಳಾಪುರ ಅಲ್ಲಿ ಇಲ್ಲಿ ಅಂತ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಅಂಡ್ ಇವತ್ತು ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದಾನೆ. ಬೆಳಗ್ಗೆಯಿಂದ ಎಲ್ಲೆಲ್ಲ ಹೋಗಿದ್ದವ್ರು ಅಣ್ಣ ಬಾಂಡ್ ಸ್ವಲ್ಪ ಕೈ ಏನೋ ಏಟ್ ಮಾಡ್ಕೊಂಡಿದ್ದಾರೆ. ನೋಡಕ್ಕೆ 12 ಗಂಟೆ ರಾತ್ರಿ ಬಂದಿದ್ದೀನಿ. ಹೊರಗಡೆ ಹೋಗಿದ್ರಿಂದ ಗಾಯ್ಸ್ ಟೈಮು ನೋಡಿ ಗಾಯ್ಸ್, ಎಷ್ಟಿದೆ ಟೈಮು? 11:44ಗೆ ನೋಡಕ್ ಬಂದಾರೆ. ಇರ್ಬೇಕು ಗಾಯ್ಸ್, ಇಂಥ ಫ್ರೆಂಡ್ಸ್ ಇರ್ಬೇಕು. ನೋಡಕ್ ಬಂದಿದ್ದೀವಿ ಕಾರಲ್ಲಿ. ಇವಾಗ ಅಂಬೇಲಿ ರೋಡಲ್ಲಿ ಹೋಗ್ತಾ ಇದೀವಿ. ಏನೋ ಜ್ಯೂಸ್ ಕುಡಿಬೇಕು ಅಂತ ಸಿಕ್ಕದ ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ. ಸಿಕ್ಕಿದ್ರೆ ಕುಡಿಯುವ, ಇಲ್ಲ ಅಂದ್ರೆ ಮನೆಗೆ ಹೋಗಿ ಪಾಚಿ ಮಾಡಿ. ಬೆಳಗ್ಗೆಯಿಂದ ಕಾರ್ ಓಡಿಸಿ ಸಾಕಾಗದೆ. ಗೈಸ್, ಮಿಡ್ ನೈಟ್ ಅಲ್ಲಿ ಕಾರ್ ಓಡಿಸಿದ್ರೆ ಒಂಥರ ಮಜಾ. ಖಾಲಿ ರೋಡ್. 50 ಲಕ್ಷ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಗೈಸ್. ಹೋಗಿದೆ 50 ಲಕ್ಷ ಕೊಡ್ಲಿಲ್ಲ, 50 ರೂಪಾಯಿ ಕೊಡ್ಲಿಲ್ಲ, ವಾಪಸ್ ಬಂದಿದ್ದಾಯ್ತು. ನಾಯಿ ಇರೋ ಜಾಗದಲ್ಲಿ ಹಾಕು ಎಲ್ಲಾದ್ರು. ನಾಯಿ ಇರೋ ಜಾಗದಲ್ಲ ಮಾತಾಡ್ಸೋಣ. ನೀನ್ ಅದಕ್ಕೆ ಇದಾಕು. ಏನಂತ ಆಗ್ತೀಯ ಗೊತ್ತಾ? ನಮ್ ಪಡಗ್ ನಾವ್ ಇದೀವಿ, ಯಾಕೆ ಬಂದಿರ್ ನೀವ್ ಇಲ್ಲಿ ಅಂತ ಅವ್ರು ಹೇಳ್ಬೇಕು. ಎಲ್ಲೈತ ಮಚ್ಚ, ಹಣ್ಣಂಗಡಿ ಫ್ರೂಟ್ಸ್ ಎಲ್ಲಿ ಸಿಗಲ್ಲ, ಜ್ಯೂಸ್ ಇಷ್ಟೊತ್ತ ಸಿಗ್ತದ? ಎಲ್ಲ ಖಾಲಿ ಖಾಲಿ ಖಾಲಿ. ಅದೇ ಬೆಳಿಗ್ಗೆಯಿಂದ ನೈಟ್ 10 ಗಂಟೆವರೆಗೂ ಗಜ್ಜಾ ಬಿಜಿ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ. ಬಟ್ ಎದೊಳ್ತೀನಿ ಇಲ್ವೋ ಅದಂತೂ ಗೊತ್ತಿಲ್ಲ. ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೀನಿ ಇವತ್ತು ಗಾಡಿ ಓಡಿಸಿ. ಆದ್ರೆ ಮಾಡೋಣ ಅಂತ ಇದೀವಿ. ಏನ್ ಗಾಯ್ಸ್, ಕ್ಯಾಮ್ರಾ ಇಟ್ಕೊಳ್ಳೋ ಅಂದ್ರೆ ಎಲ್ಲ ಇಡ್ತಾನೆ ನೋಡು. ಬರೋ ಇದು ಮಾತ್ರ ಓಪನ್ ಆಗಿರ್ತಾವಲ್ಲ ಮಗ, ಅದು ಎಣ್ಣೆ ದೇವ್ರು. ಬಾರಂಡಿಗಳು ಓಪನ್ ಮಾಡ್ಬಿಟ್ರೆ ನಮ್ ಜ್ಯೂಸ್ಗೆ ಒಂದೇ ಒಂದ್ ಬೇಕರಿ ಓಪನ್ ಆಗ್ಬಾರ್ದ? ಬೇಕರಿ ಓಪನ್ ಆಗಿಲ್ಲ, ಬರೀ ಎಣ್ಣೆ. ಅದ್ರಲ್ಲೂ ಸಿಗುತ್ತೆ ಜ್ಯೂಸ್. ಯಾವ್ದ್ರಲ್ಲಿ? ಸ್ಪ್ರೈಟ್ ಪಂಡೆ ಎಲ್ಲ. ಅಲ್ವಾ? ಕಬಾಬ್ ಅಂಗಡಿ, ಬಿರಿಯಾನಿ ಅಂಗಡಿ ಎಲ್ಲ ಓಪನ್ ಆಗಿರೋ ಗೈಸ್. ಬೆಳಗಿಂದ ನಮ್ಮಂತೂ ಟೈರ್ಡ್ ಆಗ್ಬಿಟ್ಟು ಕಾಲೆಲ್ಲ ನೋಯ್ತೈತೆ. ಬೆಳಿಗ್ಗೆ ಬಿರಿಯಾನಿ 4 ಗಂಟೆ 4 AM ಬಿರಿಯಾನಿ ತಿನ್ನಕ್ ಹೋಗಕ್ ಅನ್ಕೊಂಡು, ಬಟ್ ಆಗಲ್ಲ. ಎದ್ರೆ ಹೋಗ್ತೀವಿ, ಹೋಗಲ್ಲ. ಮಲ್ಕೊಂಡ್ರೆ ದೇವರಾಣೆ, ಬೆಳಗ್ಗೆ ಎದ್ದೊಳದೆ ಒಂದ್ 8. ಇಲ್ಲಿ ಪುಟ, ಇಲ್ಲಿ ಉಡುಪಿ ಗಾರ್ಡನ್ ಅಲ್ಲಿ ಏನ್ ಒಂದ್ ತಂದೂರಿ ರೋಟಿ, ಒಂದು ಸ್ಪೆಷಲ್ ದಮ್ ಬಿರಿಯಾನಿ ಅಂತ ಕೊಡ್ತಾನೆ ಬುಡ. ಏನ್ ಅಲ್ಲಿ ಇದು ಅಲ್ಲೊಂದ್ ಅಂಗಡಿ ಐತೆ ನೋಡಿ, ಹೇಳ್ತೀನಿ. ಅದು ಓಪನ್ ಇರುತ್ತೆ. ಆಚಾರ್ಯ ಕಾಲೇಜ್ ರೋಡ್ ಅಲ್ಲಿ ಟೀ ಅಂಗಡಿ. ಇನ್ನೇನ್ ಸಮಾಚಾರ? ಎಲ್ಲಿ ಬಂತ ನಮ್ದು ಸ್ವಲ್ಪ ವ್ಲಾಗ್ ಇದ್ರದ್ದು ಬಿಸ್ನೆಸ್ ಅಪ್ಡೇಟ್ ಕೊಡೋ. ಬಿಸ್ನೆಸ್ ಅಪ್ಡೇಟ್ ಏನಂದ್ರೆ, ಸದ್ಯಕ್ಕೆ ಅಮೌಂಟ್ ಅಡ್ಜಸ್ಟ್ ಆಗ್ತಾ ಇಲ್ಲ. ಅಡ್ವಾನ್ಸ್ 1.5 ಲಕ್ಷ ಅಡ್ವಾನ್ಸ್ ಕೊಡ್ಬೇಕು. ನಾವೇನೋ ಪ್ಲಾನ್ ಮಾಡಿದ್ವು ಗೈಸ್, ಬಟ್ ಅದೇನೇನೋ ಆಗೋಯ್ತು. ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ ಎಲ್ಲ ಅರೇಂಜ್ ಮಾಡಿದೆ, ಬಟ್ ಫೈನಾನ್ಸಿ ಪ್ರಾಬ್ಲಮ್ ಆಗ್ಬಿಟ್ಟಿದ್ ನಮ್ಗೆ. ಲಾಕ್ ಆಗ್ಬಿಟ್ಟೈತೆ, ಬಂದಿಲ್ಲ ಅಡ್ವಾನ್ಸ್. 2 ದಿನದಿಂದ ತಲೆ ಕೆಟ್ಟಿಲ್ಲ. ರೈಟ್ ತಗೋ. ನನಗಂತೂ ರೈಟ್ ಇಲ್ಲಿ ರೈಟ್ ಐತೆ ತಗೊಳ್ಳೋ. ನನ್ಗಂತೂ 2 ದಿವಸದಿಂದ ನನಗೂ ಇಬ್ಬರಿಗೂ ತಲೆ ಕೆಟ್ಟೋಗ್ಬಿಟ್ಟದೆ. ಎಲ್ಲೊಂಚತು ಅಡ್ವಾನ್ಸ್ ಅಂತ ಏನ್ ಮಾಡ್ಬೇಕು ಗೊತ್ತಿಲ್ಲ. 4 ದಿವಸ ಟೈಮ್ ಇದೆ ನಮ್ಗೆ. 15ನೇ ತಾರೀಕು ಅಡ್ವಾನ್ಸ್ ಕೊಡ್ತೀವಿ ಅಂತ ಹೇಳಿದ್ದು. ಅಡ್ವಾನ್ಸ್ ಕೊಟ್ಟು ರೆಂಟಲ್ ಅಗ್ರಿಮೆಂಟ್ ಇಟ್ಕೊಂಡ್ರೆ ಮುಂದೆ ಪ್ರೊಸೆಸರ್ ಬೇಗ ಆಗುತ್ತೆ. ಏನಕ್ಕೆ ನಾನು ಬ್ಲಾಗ್ ನೋಡ್ಬೇಕು ಅಂದ್ರೆ ನೋಡಿ, ಇದಕ್ಕೇನೆ ಎಷ್ಟೆಲ್ಲ ರಿಸ್ಕ್ ತಗೊಂಡು ಏನೋ ಒಂದು ಮಾಡ್ಬೇಕು ಅಂತ ಹಾಕ್ಬಿಟ್ಟಿದ್ದಾನೆ. ಇದೆ ಅಂಗಡಿ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಮನೇಲಿ 1 ರೂಪಾಯಿ ಕೇಳ್ತಾ ಇಲ್ಲ. ನಾವು ಮುಂದೆ ರೈಟ್ ತಗೋ ಹೇಳ್ತೀನಿ, ಹಂಗೆ ಬರೋಣ ಆ ಕಡೆ. ಮನೇಲಿ 1 ರೂಪಾಯಿ ಕೇಳ್ತಾ ಇಲ್ಲ. ರಿಲೇಟಿವ್ಸ್ ನೋಡಿ ಗಾಯ್ಸ್, ಎಣ್ಣೆ ಹೊಡ್ಕೊಂಡ್ ತೂರಾಡ್ಕೊಂಡ್ ಹೋಯ್ತಾವ್ರಿ ಇವರೆಲ್ಲ. ಸುಮ್ಕೆ ಇರಲಿ, ಹಾಕ್ಬೇಕು. ಮುಗಿಸ್ತೀನಿ. ಇಷ್ಟೆಲ್ಲ ರಿಸ್ಕ್ ತಗೊಂಡು ಏನೋ ಒಂದ್ ಮಾಡ್ಬೇಕು ಬಿಸ್ನೆಸ್. ನಾವು ನಮ್ದೇ ಆದ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ ಏನೇನೋ ರಿಸ್ಕ್ ತಗೊಂಡು, ಎಲ್ಲೆಲ್ಲೋ ಪರ್ಸನಲ್ ಲೋನು, ಆ ಲೋನು, ಈ ಲೋನು, ಮುದ್ರಾ ಲೋನು, PMEGP ಅಂದ್ಕೊಂಡು ಏನೇನೋ ಮಾಡ್ಕೊಂಡು ಇಷ್ಟೊತ್ತು ನೈಟ್ ಅಲ್ಲ. ಆಕ್ಚುಲಿ ಇವಾಗ ಹೋಗ್ತಾ ಇರೋದು, ಒಬ್ರು ಅಡ್ವಾನ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ದುಡ್ಡು 11 ಗಂಟೆಗೆ ಹೋಗ್ತಾ ಇದೀವಿ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ಬಟ್ ಇನ್ನೊಂದ್ ಭಯ ಏನಂದ್ರೆ, ಶುಕ್ರವಾರಕ್ಕೆ ಬಿದ್ಬಿಟ್ಟೈತೆ. ನಾಳೆ ಇನ್ನೊಂದು 4 ಗಂಟೆ ಶುಕ್ರವಾರ ಬಿದ್ಬಿಡುತ್ತೆ. ಕೊಡೋಣ ಏನೋ ಒಂದು ಗೊತ್ತಾಗ್ತಿಲ್ಲ, ಭಯ ಆಗ್ತಿದೆ. ಅದಕ್ಕೆ ಬೇಗ ಹೋಗ್ತಾ ಇದೀವಿ. ರೈಟ್ ಏನೋ ಹೇಳ್ಕೊ. ಇಲ್ಲ ರೈಟ್, ರೈಟ್ ಹೋದ್ರೆ ನಮ್ ಕಡೆ. ಈಗ ಅಲ್ಲ ಅವ್ರಿಗೆ ಇದೇ ರೈಟ್ ತಾನೆ ಅವ್ರದ್ದು. ಇದೆ ರೋಡು, ಹಿಂಗ್ ಹೋಗ್ಬೋದು ನೋಡಿ. ಅದಕ್ಕೆ ಗೈಸ್, ನಮ್ ಬ್ಲಾಗ್ ಏನಕ್ಕೆ ನೋಡ್ಬೇಕು ಅಂದ್ರೆ ನೋಡಿ, ಇದಕ್ಕೆ ಹೆಂಗೆಲ್ಲ ರಿಸ್ಕ್ ತಗೊಂಡು ನಾವು ಮಾಡ್ಬೋದು. ನೀವು ನೋಡ್ತಾ ಇರೋರು ಆಗಲ್ಲ ಅನ್ಕೊಂಡು ಇನ್ನು ಕೂತಿರೋರು. ಬಟ್ ನಾವಂತೂ ಇನ್ನು 4 ದಿವಸ ಟೈಮ್ ಇದೆ, ಬಟ್ ಪಕ್ಕ ಅಂತೂ ಮಾಡ್ತೀವಿ, ಅದಂತೂ ನಿಜಾನೇ. ನಮ್ ಲಾಗ್ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ನಾವು 0 ಇಂದ
ಇನ್ವೆಸ್ಟ್ಮೆಂಟ್ ಝೀರೋ ಝೀರೋ ಇಂದ ಹೆಂಗ್ ಹೋಗ್ತಿದೀವಿ ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಯಾಕಂದ್ರೆ ಕೆಲವ್ರು ಮಿಡಲ್ ಕ್ಲಾಸ್ ಇರೋ ಮೈಂಡ್ಗಳು ಹೆಂಗಂದ್ರೆ ಯಪ್ಪ ಸಾಲ ಆಗ್ಬಿಡುತ್ತೆ ಅದಾಗ್ಬಿಡುತ್ತೆ ಎಲ್ಲ ಭಯ. ಯಾಕಂದ್ರೆ ನಮಗೂ ಭಯ ಇರ್ತಿತ್ತು ಫಸ್ಟು ಏನ್ ಮಾಡೋದು, ಯಾಕಂದ್ರೆ ಬ್ಯಾಕ್ಗ್ರೌಂಡ್ ಏನೂ ಇಲ್ಲ. ಸಡನ್ ಆಗಿ ಏನೋ ಒಂದು ಸಾಲ ಆಯ್ತಾ, ಸಡನ್ ಆಗಿ ಕಮಿಟ್ಮೆಂಟ್ ಬತ್ತಾ, ಸಪೋರ್ಟ್ ಮಾಡೋರಂತ ಯಾರು ಇರಲ್ಲ, ಅದನ್ನ ಭಯ ಪಡ್ತಿದ್ದೋ. ಬಟ್ ನಮಗೆ ಒಂದು ಆಸೆ ಇರುತ್ತಾ, ಅದು ಆಸೆ ಸಾಧನೆ ಮಾಡಲೇಬೇಕು ಗಾಯ್ಸ್. ಇಲ್ಲಾಂದರೆ ನಮ್ಮ ಲೈಫು ಇವಾಗ ಹೆಂಗಿರುತ್ತೆ, ನಾವು ಹುಟ್ಟಿ ಸಾಯೋವರೆಗೂ ಹೆಂಗೆ ಇದ್ಬಿಡ್ತೀವಿ. ಒಂದು ರಿಸ್ಕು ಒಂದೇ ಒಂದು ಟೈಮ್ ರಿಸ್ಕ್ ತೊಗೋಬೇಕು ಸಾಕು. ಅದು ಲೈಫೇ ಚೇಂಜ್ ಆಗುತ್ತೋ ಇಲ್ಲ ಹೋಗುತ್ತೋ ಬೇಡ, ಒಟ್ಟಲ್ಲಿ ನಮ್ಮ ಪ್ರಯತ್ನ ಮಾಡಲೇಬೇಕು. ಆವಾಗಲೇ ನಮಗೊಂದು ಪ್ರತಿಫಲ ಸಿಗೋದು. ನಾವಂತ ಈಗ ಸಾಲ ಆಗುತ್ತೆ ಮತ್ತೊಂದು ಅದೊಂದು ಅದರಿಂದ ಹೊರಗಡೆ ಬಂದ್ಬಿಟ್ಟಿದೀವಿ. ನಮಗೂ ಅದೆಲ್ಲ ಫಸ್ಟ್ ಇತ್ತು, ಇಲ್ಲ ಅಂತಲ್ಲ, ಬಟ್ ಈಗ ಅದರಿಂದ ತುಂಬಾ ಹೊರಗಡೆ ಬಂದಿದೀವಿ. ಏನಾಗುತ್ತೆ ಆಗ್ಬಿಡ್ಲಿ, ಒಂದ್ ಕೈ ನೋಡೇ ಬಿಡೋಣ ಅಂತ. ಇನ್ನ 4 ವರ್ಷ ಟೈಮ್ ಇದೆ. ಮಾಡಿ ಅಡ್ವಾನ್ಸ್ ಹೊಂಚಿ ಕೊಡ್ತೀವಿ, ಅದಂತೂ ನಿಜ. ಅಡ್ವಾನ್ಸ್ ಅರೇಂಜ್ ಮಾಡಿ ಕೊಟ್ಟು ಅಗ್ರಿಮೆಂಟ್ ಹಾಕ್ಸ್ಕೊಂಡು ಲೋನ್ ಪ್ರೋಸೆಸ್ ನಡೀತಾ ಇದೆ. ಆಲ್ರೆಡಿ 10 ಬೆಳ ಬಂದಿದೆ, ಆಗುತ್ತೆ ಲೋನ್ ಎಲ್ಲ. ಮತ್ತೆ ಇಂಟೀರಿಯರ್ ಅಂಡ್ ಎಕ್ಸ್ಟೀರಿಯರ್ ಇಂಟೀರಿಯರ್ ಡಿಸೈನ್ ಮಾಡ್ಸಕ್ಕೆ ಅಂದ್ಬಿಟ್ಟು ಕೊಟೇಶನ್ ತಗೊಂಡಿದೀವಿ. ಮತ್ತೆ ಗ್ಲಾಸ್ ಫಿನಿಶ್ ಅದಕ್ಕೂ ಕೊಟೇಶನ್ ತಗೊಂಡಿದೀವಿ. ಆಲ್ರೆಡಿ ಸ್ಟಾಕ್ ಒಂದು ಕೊಟೇಶನ್ ತಗೋಬೇಕು. ಅಡ್ವಾನ್ಸ್ ಪೇ ಮಾಡ್ಬಿಟ್ಟು ರೆಂಟಲ್ ಅಗ್ರಿಮೆಂಟ್ ಒಂದು ಬಂದ್ಬಿಟ್ರೆ ಲೋನ್ ಪ್ರೋಸೆಸ್ಗೆ ಹೋಗುತ್ತಲ್ಲ. ಸೊ ಆಮೇಲೆ ಸ್ಟಾಕ್ ಸ್ವಲ್ಪ ಡೆಲ್ಲಿ ಸೂರತ್ಗೆಲ್ಲ ಹೋಗ್ಬೇಕಾಗಿದೆ, ಅದ್ರದ್ದೆಲ್ಲ ಪ್ಲಾನ್ ಇದೆ. ಒಂದು ನಿಮಿಷ, ನಾನು ಇಲ್ಲೊಂದು ಐತಿ, ಇದೊಂದು ಹಾಕ್ತೀನಿ ಸೆಂಟ್ರ್. 2 ಸ್ನೇಹಿತರು ಒಟ್ಟಾಗಿ ಸೇರಿದ್ರೆ ಜೊಮ್ಯಾಟೊ ರೀತಿಯ ಕಂಪನಿಯನ್ನು ಸೃಷ್ಟಿಸಬಹುದು. 2 ಸ್ನೇಹಿತರು ಒಟ್ಟಾಗಿ ಸೇರಿದ್ರೆ ಫ್ಲಿಪ್ಕಾರ್ಟ್ ನಂತಹ ದೊಡ್ಡ ಇ ಕಾಮರ್ಸ್ ಬ್ರ್ಯಾಂಡ್ ಅನ್ನು ಕೇವಲ 2 ಸ್ನೇಹಿತರು ಒಟ್ಟಾಗಿ ಸೇರಿದ್ರೆ ಮೈಕ್ರೋಸಾಫ್ಟ್, ಓಲಾ, ವಾಟ್ಸ್ಆಪ್, ಮೀಶೋದಂತಹ ಅತ್ಯಂತ ದೊಡ್ಡ ಕಂಪನಿಗಳನ್ನು ಕೂಡ ಸೃಷ್ಟಿಸಲು ಸಾಧ್ಯವಿದೆ. ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭಿಸಲು ಹಣ ಅಥವಾ ಸಂಪತ್ತಿಗಿಂತಲೂ ಹೆಚ್ಚಾಗಿ ನಿಮ್ಮೊಂದಿಗೆ ನಿಲ್ಲುವ ಒಬ್ಬ ಉತ್ತಮ ಸ್ನೇಹಿತನೇ ಮುಖ್ಯ. ಅಂತಹ ಒಬ್ಬ ಸ್ನೇಹಿತ ನಿಮ್ಮ ಜೊತೆಗಿದ್ದರೆ ವ್ಯವಹಾರದಲ್ಲಿ ಮಾತ್ರ ಜಗತ್ತನ್ನೇ ಗೆಲ್ಲುವ ನಾವು. ಗೈಸ್, ಈ ವಿಡಿಯೋ ಯಾಕೆ ಆಗ್ತೀವಿ ಅಂದರೆ, ನಮಗೆ ಮನಿದು ಏನೂ ಇಲ್ಲ, ಯಾವ್ದು ಸಪೋರ್ಟು ಇಲ್ಲ, ಏನಿಲ್ಲ. ಬಟ್ ನಮ್ಮಿಬ್ಬರಲ್ಲೇ ಒಂದು ನಂಬಿಕೆ ಇದೆ, ನಾವೇನೋ ಮಾಡ್ತೀವಿ, ಎಲ್ಲದೂ ಅಡ್ಜಸ್ಟ್ ಆಗ್ತೀವಿ. ಅದಕ್ಕೋಸ್ಕರ ಇಷ್ಟೊಂದು ರಿಸ್ಕ್ ತಗೋತಾ ಇದ್ದೀವಿ. ಇಷ್ಟೇ ಗೈಸ್. ಒಬ್ಬರ ಕೈಲಿ ಏನೂ ಆಗಲ್ವಾ, ನಮ್ಮ ಥರನೇ ಇನ್ನೊಬ್ರು ಇರ್ತಾರೆ, ಅವ್ರ ಜೊತೆ ಏನಾದರೂ ಮಾಡಿ ಆ ಸಕ್ಸಸ್ ಅದೇ ಆಗುತ್ತೆ. ಏನೋ ಒಂದು ಮಾಡ್ತೀವಿ, ಅದಂತೂ ನಿಜ. ಅಡ್ವಾನ್ಸ್ ಹೆಂಗಾದ್ರೂ ಮಾಡಿ ಅರೇಂಜ್ ಮಾಡಿ ಕೊಟ್ಟು ಮಾಡೋದಂತೂ ನಿಜನೇ, ಅದಂತೂ ಗ್ಯಾರಂಟಿ. ಇದಕ್ಕೆ ನಾವೇ ಗ್ಯಾರಂಟಿ. ಏನು ಮಾಡೋಕ್ಕಾಗಲ್ಲ ಅನ್ನೋರು, ಅಲ್ಲಿ ಇಲ್ಲಿ ಸ್ಯಾಲ್ರಿಗೆ ಹೋಗಿ ಕುತ್ಕೊಂಡಿರೋರು ದಯವಿಟ್ಟು ನೋಡಿ ಸ್ವಲ್ಪ ಇನ್ಸ್ಪೈರ್ ಆಗಿ ನಿಮ್ಮದೇ ಆದ ಬಿಸ್ನೆಸ್ ಬಿಲ್ಡ್ ಮಾಡಿ. ಗೈಸ್ ಓಕೆ, ಡಿಪೆಂಡ್ ಆಫ್ ಸ್ಯಾಲ್ರಿ ಮೇಲೆ ಇರೋರು ರಿಸ್ಕ್ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಒಂದ್ಸಲ ಆಚೆ ಬಂದ್ಮೇಲೆ ತಮ್ಮ ಕಮಿಟ್ಮೆಂಟ್ಗಳು ತುಂಬಾ ಇದ್ರೆ ಆಮೇಲೆ ಅವಾಯ್ಡ್ ಮಾಡೋಕ್ಕಾಗಲ್ಲ. ನಿಮ್ಮ ಕಮಿಟ್ಮೆಂಟ್ನ ಎಷ್ಟು ನಿಮ್ಮ ಕೈಲಿ ಎಷ್ಟಾಗೋದು ಅಷ್ಟು ಡೌನ್ ಮಾಡ್ಕೋಬಿಡಿ. ಲೈಫಲ್ಲಿ ಅದಂತ ಒಳ್ಳೆ ಕೆಲಸ ಯಾವುದೂ ಇಲ್ಲ ಲೈಫಲ್ಲಿ. ಐತೆ, ನಮ್ದಿದೆ, ಬಟ್ ಏನೋ ಒಂದು ಧೈರ್ಯ ಮಾಡಿದೀವಿ, ಗೊತ್ತಿಲ್ಲ, ಭಗವಂತ ಮೇಲೊಬ್ಬ ಇದ್ದಾನೆ. ಗೈಸ್ ನಿಜ ನಂಬ್ತೀರಾ ಇಲ್ಲೋ ಗೊತ್ತಿಲ್ಲ, ನಂದು ಪರ್ಸನಲ್ ಲೋನ್ ಇದೆ, ಮತ್ತೆ ಇನ್ನೊಂದೆರಡು ಲೋನ್ಸ್ ಇದೆ, ಪ್ಲಸ್ ಇನ್ನೊಂದ್ ಸ್ವಲ್ಪ ಏನೋ ಅದು ಇದು ಡ್ಯೂ ಡೇಟ್ ಅಂದ್ರೆ ಇದು ಇದೆಲ್ಲ ಕಾರ್ಡ್ಸ್ ಎಲ್ಲ ಡ್ಯೂ ಅದೆಲ್ಲ ಇರುತ್ತೆ. ಎಲ್ಲ ರೊಟೇಷನ್ ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ದಯವಿಟ್ಟು ನಾನು ನಿಜವಾಗ್ಲೂ ನಾನು ಈ ಬಿಲ್ಡಪ್ ಕೊಟ್ಕೊಳಕ್ಕೆ ಅಂತ ಹೇಳ್ತಾ ಇಲ್ಲ, ಆಕ್ಚುಲಿ ಇರೋದನ್ನೇ ಹೇಳ್ತಾ ಇರೋದು. ಅಷ್ಟೆಲ್ಲ ಮಾಡ್ಕೊಂಡು ಇದು ಕೇಳ್ದಿದ್ದೀನಿ ಅಂದ್ರೆ ಏನೋ ಒಂದು ಕಾರಣ ಇರುತ್ತೆ, ರೀಸನ್ ಇರೋದಕ್ಕೆ ನಾನು ಮಾಡ್ತಾ ಇರೋದು. ಏನಂದ್ರೆ ಲೈಫಲ್ಲಿ ರಿಸ್ಕ್ ತಗೊಳ್ಳೇಬೇಕು. ಅದು ನಮ್ಗೆ ತುಂಬಾ ಬೇಗ ಅಂದ್ರೆ ತುಂಬಾ ಬೇಗ ಅಂದ್ರೆ ಅದು ಲೇಟಾಗಿ ಅರ್ಥ ಆಯ್ತು ನಮ್ಗೆ ಲೈಫಲ್ಲಿ. ಅಂದ್ರೆ ಈಗ ಆಲ್ರೆಡಿ 25 ವರ್ಷ ಬಿದ್ಬಿಟ್ಟೈತೆ. ಇದೇ ಮೈಂಡ್ ಸೆಟ್, ಇದೇ ಬುದ್ಧಿ ನಮ್ಗೆ ಸ್ವಲ್ಪ 21-22 ವರ್ಷ ಬಂದ್ಬಿಟ್ಟಿದ್ರೆ ನಮ್ ಡಿಗ್ರಿ ಮಾಡೋ ಮುಂಚೆನೆ ಗೊತ್ತಿದ್ರೆ ಗೈಸ್ ನಾವೇನು ಮುಂದೆ ಎಜುಕೇಶನ್ಗೆ ಹೋಗ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ಏನೋ ಒಂದು ಬಿಸ್ನೆಸ್ ಪ್ಲಾನ್ ಮಾಡ್ಬಿಟ್ಟು ಏನೋ ಮಾಡಿ ನಾವು 10th ಓದ್ತಾ ಇರ್ಬೇಕಾರೆ ಇದೊಂದೇ ಒಂದು ಪಾಸ್ ಮಾಡ್ಬಿಡಿ, ಮುಂದೆ ಗೋಲ್ಡ್ ಲೈಫ್ ಇದೆ ಅನ್ನೋರು. ಮತ್ತೆ ಯಾರೆಲ್ಲ ನಾಳೆ ಮಾಡೋಣ ಅನ್ಕೊಂಡಿದ್ರೆ ದಯವಿಟ್ಟು ಅದು ಮದು ನಿಲ್ಸಿ. ಏನಾಗುತ್ತೆ ಇವತ್ತೇ ಮಾಡಿ. ನೋಡಿ ನಾವು ನೈಟ್ 12 ಗಂಟೆ ಆದ್ರು ಏನೋ ಒಂದು ಅಡ್ವಾನ್ಸ್ ಬೇಕು ಒಂದು ಕಾರಣಕ್ಕೆ ಬಂದಿದೀವಿ. ನೋಡಿ ಇವಾಗ ಕಾರ್ ನಿಲ್ಸಿದೀವಿ, ಅವ್ರು ಫೋನ್ ಮಾಡಿದೀವಿ. ನೈಟ್ ಎಲ್ಲ ನಿದ್ದೆ ಬರೋದ ನನಗೆ, ಒಂದು ಕೆಲಸ ಹಿಡಿದಿಲ್ಲ ಅದು ಮುಗಿಸೋರು ನೈಟ್ ಎಲ್ಲ ನಿದ್ದೆ ಬರೋದು. ಕುತ್ಕೊಂಡು 12 ಗಂಟೆ ಆದ್ರೂ ಮಾಡ್ತೀನಿ, 1 ಗಂಟೆ ಆದ್ರೂ ಮಾಡ್ತೀನಿ. ಬಟ್ ಏನಂದ್ರೆ ನಿದ್ದೆ ಇನ್ನೊಂದ್ ದಿವಸ ಮಾಡ್ಬೋದು. ಬೆಳಗ್ಗೆ ಏನು 3 ಗಂಟೆಗೆ ಮಲ್ಕೊಳ್ಳಿ, ಬೆಳಿಗ್ಗೆ 10 ಗಂಟೆ ಆದ್ರೂ ಮಲ್ಕೊಳ್ಳಿ. ಏನು 6 hours 7 hours ಆ ಟೈಮಲ್ಲಿ ಏನು ಕೆಲಸ ಮಾಡ್ಬೇಕು ಅದನ್ನ ಮುಗಿಸ್ಬಿಟ್ರೆ ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ. ಹಂಗೇನೆ ಬಿಸ್ನೆಸ್ ಕಟ್ಬಿಟ್ಟು ಚೆನ್ನಾಗಿ ಅದನ್ನ ನಡ್ಸ್ಕೊಂಡು ಹೋಗ್ತಿದ್ರೆ ಅರ್ನಿಂಗ್ಸ್ ಬರ್ತಾ ಇರುತ್ತೆ. ನಮ್ಮ ಪಾಡಿಗೆ ನಾವು ಬೇರೆದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಇನ್ನೂ ಅರ್ನಿಂಗ್ ಚೆನ್ನಾಗಿ ಮಾಡ್ಬೋದು, ಆರಾಮಾಗಿರ್ಬೋದು, ಎಲ್ಲನೂ ಇರುತ್ತೆ. ಅಷ್ಟೇನೇನಿಲ್ಲ. ಸೊ ಅದಕ್ಕೋಸ್ಕರ ಯಾರಾದ್ರೂ ಇನ್ನೂ ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ಸು ಮತ್ತು ಓದೋದು ಎಜುಕೇಷನ್ ಆಗಿ ಏನೇ ಆಗಿರಲಿ
ನಾಳೆ ಮಾಡೋಣ ಅನ್ಕೊಂಡಿರೋ ಇವತ್ತೇ ಮಾಡಿದ್ದೀವಿ ಇಟ್ಟು. ನಾವು ಹಿಂಗೆ ಅನ್ಕೊಂಡು ಇರ್ತೀವಿ ನಾಳೆ ಮಾಡೋಣ ಅಂತ. ಇವಾಗ 25 ವರ್ಷಕ್ಕೆ ಆಗ್ಬಿಟ್ಟೈತೆ ತಲೆ. ದಯವಿಟ್ಟು ಯಾರೆಲ್ಲ ಇನ್ನೇನಿದ್ರೆ ಗಾಯ್ಸ್ ಇನ್ನೊಂದ್ 2-3 ವರ್ಷ ಅಷ್ಟೇ ನಮ್ ಲೈಫು. ಆಮೇಲೆ ಎಲ್ಲ ಗೊತ್ತಿರ್ತಾನೆ, ಎಲ್ಲ ಕಮಿಟ್ಮೆಂಟ್ ಎಲ್ಲ ಕಮಿಟ್ಮೆಂಟು. ಯಾಕಂದ್ರೆ ನಾವು ಬೇಡ ಅಂದ್ರು ಮನೆಯಿಂದ ಪ್ರೆಸರ್ ಆದ್ರೂ ಮದ್ವೆ ಆಗ್ಲೇಬೇಕು. ಅವ್ರ ಸಂಸಾರ ಎಲ್ಲ ಏನಿದ್ರು ನಾವು 3 ವರ್ಷ ನಮ್ ಲೈಫ್ ಸೆಟ್ಲ್ ಮಾಡ್ಕೊಂಡ್ರೆ ನಾವು ಗೆಟನು ಇಲ್ವಾ? ಅದೇ ಸೇಮ್ ಅದೇ ಎಲ್ಲ ಅದೇ ಹೋಗ್ಬಿಡ್ಬೇಕಾಗುತ್ತೆ ಅಷ್ಟೇ. ಸ್ಯಾಲ್ರಿಗೆ ಹೋಗಿ ಅವ್ರು ಕೊಡೋ ಸ್ಯಾಲ್ರಿಗೆ 20,000-30,000 ಕೊಡ್ತಾರೆ ಅದಕ್ಕೆ ಫಿಕ್ಸ್ ಆಗಿ. ಒಂದಂತೂ ಸತ್ಯ, ಬಿಸ್ನೆಸ್ ಅಲ್ಲಿ ಲಾಸ್ ಆಗುತ್ತೋ ಇಲ್ಲ ಪ್ರಾಫಿಟ್ ಆಗುತ್ತೋ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಅಂತ ಸಿಗುತ್ತಲ್ಲ. ಬಟ್ ಬಿಸ್ನೆಸ್ಸೇ ಮಾಡ್ತೀವಿ. ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಇವಾಗ ಏನಾದ್ರು ನಾವು ತಪ್ಪು ಮಾಡಿದ್ದೀವ ನೆಕ್ಸ್ಟ್ ಟೈಮ್ ಅದು ಮಾಡೋಕ್ಕೆ ಹೋಗಲ್ಲ, ಸರಿ ಮಾಡ್ಕೋತೀವಿ ಆದಷ್ಟು. ಇನ್ನು ಒಳ್ಳೊಳ್ಳೆ ಕಂಟೆಂಟ್ಗಳೆಲ್ಲ ಬರ್ತಾ ಇರುತ್ತೆ. ಲೈಫ್ ನಮಗೆ ಬೇರೆಯವ್ರ ಥರ ಅದು ಮಾಡಬೇಕು ಇದು ಮಾಡಬೇಕು ಆ ಚಾಲೆಂಜ್ ಆ ಥರ ಇಲ್ಲ, ಹೋಗ್ಲಿ ಮಾಡುವ. ಬಟ್ ಇವಾಗ ನಮ್ಮ ಲೈಫಲ್ಲಿ ರಿಸ್ಕ್ ತಗೊಂಡಿದ್ದೀವ, ಅದನ್ನ 4 ಜನಕ್ಕೆ ಹೇಳ್ಕೊಂಡ್ರೆ ಅವ್ರಿಗೂ ಇನ್ಸ್ಪೈರ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವು ಹೇಳ್ಕೊತಾ ಇದ್ದೀವಿ ಅಷ್ಟೇ. ಅಲ್ಲಿ ನೋಡಿ ದೊಡ್ಡಪ್ಪ ಬರ್ತಾನೆ. ದೊಡ್ಡಪ್ಪ ನೆಮ್ಮದಿಯಿಂದ ಇರೋ ಜೀವ ಅಂದ್ರೆ ಇದು ಒಂದೇ ಅನ್ಸುತ್ತೆ ಲೈಫಲ್ಲಿ. ಪಾಪ ಮನುಷ್ಯ ಎಷ್ಟು ಟೆನ್ಷನ್, ಎಷ್ಟಿದು ಅದು ಇದು ಯಪ್ಪ ಎಲ್ಲ ದೇವರೇಣೆ. ನಾನಂತೂ ಸ್ವಲ್ಪ ಆರಾಮಾಗಿದ್ದೀನಿ, ಯಾಕಂದ್ರೆ ನಾನು ಲವ್ ಇವೆಂಟ್ಸಲ್ಲಿ ಹೋಗಿಲ್ಲ. ಇವನು ಸ್ವಲ್ಪ ಯಾವ್ದಿಲ್ಲಪ್ಪ ನಮ್ಗೆ. ಅವಾಗ ತಲೆ ಕೆಡ್ಸ್ಕೊಂಡು ಇವಾಗ ಸ್ವಲ್ಪ ಆರಾಮಾಗಿದ್ದೇನೆ. ಜಸ್ಟ್ ಇವಾಗಿರೋ ಒಂದು ಪ್ರೆಸೆಂಟ್ ಅಂದ್ರೆ ನಮ್ಗೆ ಅದೊಂದಿಲ್ಲ, ಅದರಿಂದನೇ ಸ್ವಲ್ಪ ಆರಾಮಾಗಿದ್ದೀವಿ ತಡ್ಕೊಬೋದು. ಬಿಸ್ನೆಸ್ ಅದು ಅಂತ ಲವ್ ಎಲ್ಲ ದಯವಿಟ್ಟು ಯಾರು ಮಾಡಕ್ ಹೋಗ್ಬಿಡಿ. ಪುಟ ನಿಂಗೊಂದು ಕ್ವಶನ್ ಕೇಳ, ಈ 25 ವರ್ಷಕ್ಕೆ ನಿಂಗೆ ಜೀವನ ಅಂದ್ರೆ ಏನ್ ಅರ್ಥ ಆಗಿದೆ? ಜೀವನ ಅಂದ್ರೆ ಏನ್ ಅರ್ಥ ಆಗಿದೆ ಅಂತಾರ? ಫಸ್ಟ್ ಆಫ್ ಆಲ್ ಲೈಫ್ ಮನಿ ಕಣೋ. ನಮ್ ನೀಡೆಡ್ ಅಂದ್ರೆ ತುಂಬಾ ಆಫ್ ಮಾಡ್ತೀವಿ ಸುಮ್ಮನೆ ಯಾಕೆ. ನೀಡೆಡ್ ಅಂದ್ರೆ ನಮ್ಗೆ ಬೇಕಿರೋದು ಮನಿ, ಇನ್ನೊಂದು ಫ್ಯಾಮಿಲಿ. ನನಗೆ ಜೀವನ ಅರ್ಥ ಆಗಿರೋದು ಏನಂದ್ರೆ ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೊಳ್ಳೋದ್ರ ಬಿಟ್ಟು ನಮ್ಗೆ ಬೇಕಾಗಿರೋ ಲೈಫಿಗೆ ದುಡ್ಡೊಂದು, ಅದ್ ಬಿಟ್ರೆ ನೆಕ್ಸ್ಟ್ ಪೇರೆಂಟ್ಸು ಅವ್ರನ್ನ ಆರಾಮಾಗಿ ಚೆನ್ನಾಗಿ ಇರಂಗ್ ಮಾಡೋದು. ಮತ್ತೆ ಸ್ವಲ್ಪ ನಾವು ನಮ್ದೇ ಆದ ಒಂದು ಎಂಜಾಯ್ ಮಾಡೋದು. ಸ್ವಲ್ಪ ಎಂಜಾಯ್ ಮಾಡೋದು ಅಂದ್ರೆ ಆ ಲೆವೆಲ್ಗೆಲ್ಲ ರಿಚ್ ಎಲ್ಲ ಹಂಗೆಲ್ಲ ಹೋಗಲ್ಲ, ಏನೋ ಒಂದು ಸ್ವಲ್ಪ ಕೆಲ ಮಟ್ಟಿಗೆ ಮಾಡ್ಕೊಂಡಿರೋದೇ ಒಂದು ಬೆಸ್ಟ್ ಅಂತ ಅನ್ಸುತ್ತೆ. ಫಸ್ಟ್ ಆಫ್ ಆಲ್ ನನ್ಗೆ ಪೇರೆಂಟ್ಸ್ ಅದೇ. ಯಾಕಂದ್ರೆ ಇಷ್ಟು ದಿವ್ಸವರೆಗೂ ನಮ್ಮನ್ನ ಒಂದು ಇಲ್ಲಿಗಿರಕ್ ಅವರೇ ಕಾರಣ ಅಲ್ವನಪ್ಪ. ಅವ್ರನ್ನ ಚೆನ್ನಾಗಿಡ್ಬೇಕು, ಒಂದು ಬಿಸ್ನೆಸ್ ಕಟ್ಬೇಕು. ಇನ್ನೊಂದ್ ಕೇಳ, ನಿನ್ ಲೈಫಲ್ಲಿ ಟೈಮ್ ನ ಯೂಸ್ ಮಾಡಿದ್ಯಾ ಇಲ್ಲ ವೇಸ್ಟ್ ಮಾಡಿದ್ಯಾ? ಬೇಜಾನ್ಸಲ ವೇಸ್ಟ್ ಮಾಡಿದೀನಿ ಕಣ. ಅದ್ ಅರ್ಥ ಆಗ್ತಿದೆ ಇವಾಗ? ಅಯ್ಯೋ ತುಂಬಾ ಅರ್ಥ ಆಯ್ತೈತೆ ಇವಾಗ. ನೋಡು, ನಾನು ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೀನಿ, ಟೈಮು ದುಡ್ಡು ಅಂತ ಬಂದ್ರೆ ಇವಾಗ್ಲೂ ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಟೈಮಿಗೆ. ಯಾಕಂದ್ರೆ ಟೈಮಿಂದ ದುಡ್ಡು ತಗೊಬೋದು ಮಗ, ದುಡ್ಡಿಂದ ಟೈಮ್ ತಗೊಳಕ್ಕಾಗಲ್ಲ. ನೀನ್ ಎಷ್ಟೇ ಕರೆಕ್ಟ್. ಟೈಮ್ ಒಂದ್ಸಲ 1 ಸೆಕೆಂಡ್ ಹೋಯ್ತು ಅಂದ್ರೆ ತಿರ್ಗಾ ವಾಪಸ್ ಬರಲ್ಲ. ಅದು ನನ್ನ ಹತ್ರ 1 hour ಅದೇ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದು 40-30 minutes ಅಂತ ವೇಸ್ಟ್ ಮಾಡಿದೀನಿ ಒಂದೊಂದ್ಸಲ. ಅಂತ ಟೈಮಲ್ಲಿ ಆಗಿಲ್ಲ. ಇವಾಗ ನೋಡು, ಕೆಲವು ಟೈಮ್ ನಾವು ಅಷ್ಟೇ ಅಂದ್ರೆ ಕಾಲೇಜ್ ಟೈಮ್ ಅಲ್ಲಿ ಎಲ್ಲ ಡೇನೇ ವೇಸ್ಟ್ ಮಾಡಕ್ ಬಿಟ್ಟಿದೀವಿ. ಅರ್ಥ ಆಗಲ್ಲ ಏನು. 4 ಜನ ಕಾಲೇಜ್ಗೆ ಹೋಗ್ತಾರ, ಅವರು ನಾವು ಹಂಗೆ ಓದೋ ಕಾಂಪಿಟೇಷನ್ ಅದ್ರ ಬಿಟ್ಟು ಏನೋ ಓದ್ತಾ ಇದೀವಿ. ಏನ್ ಸಿಗುತ್ತೆ ಅದನ್ನ ತಿಳ್ಕೋದಲ್ಲೇ ಓದ್ಬಿಟ್ಟು ನಾವು ಲೈಫ್ ಅಲ್ಲಿ ನಾಲೆಡ್ಜ್. ಮತ್ತೆ ಇನ್ನೊಂದು, ಎಲ್ಲಾರು ಮಾಡೋದೇ ನಾವು ಮಾಡ್ಬಿಟ್ಟು. ಹೌದು, ಸೇಮ್. ಒಂದು ಕತ್ತೆ ಹಳ್ಳಕ್ ಬಿತ್ತು, ಒಂದು ಕೋರಿ ಹಳ್ಳಕ್ ಬಿದ್ರೆ ಎಲ್ಲಾ ದಬ ಬಿಡ್ದಂಗ್ ಬಿದ್ಬಿಟ್ಟು. ಇಲ್ಲ ಗೈಸ್, ನಮ್ ಏಜ್ ಅಲ್ಲಿರೋ ನನ್ ಫ್ರೆಂಡ್ಸ್ ನನ್ಗೆ ಗೊತ್ತಿರೋ ಪ್ರಕಾರ ಎಲ್ಲಾನು ತುಂಬಾ ಕಷ್ಟ ಪಡ್ತಿದ್ದಾರೆ. ಗೊತ್ತಿಲ್ಲ, ಪ್ರತಿಯೊಬ್ರು ಒಂದೊಂದ್ರಲ್ಲಿ ಇದಾರೆ. ಬಟ್ ಅದ್ರಾಗ ಕೆಲವರು ಹಾಳಾದವರು ಇದಾರೆ. ಅಂದ್ರೆ ಅವ್ರಿಗೆ ಹೆಂಗಿತ್ತೋ ಮೈಂಡು ನಮಗ್ ಗೊತ್ತಿಲ್ಲ. ಬಟ್ ಸದ್ಯಕ್ಕೆ ನಮ್ಮಿಬ್ರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಸದ್ಯಕ್ಕೆ 5 year ಎಬೋ ಆಗಿದೆ. ಬಟ್ ನಾವು ಅವಾಗಿಂದನು ಅಷ್ಟೇ, ಅಂದ್ರೆ ಕಾಲೇಜಲ್ಲಿ ಅಷ್ಟು ಮಾತಾಡ್ತಿರ್ಲಿಲ್ಲ. ಬಟ್ ಅಲ್ಲಿಂದ ಕನೆಕ್ಷನ್ ಆಗಿ ಒಂದೊಂದೇ ನಮ್ ಜೊತೆ ತುಂಬಾ ಫ್ರೆಂಡ್ಸ್ ಇದ್ರು. ಕೆಲವು ನಮ್ಮಲ್ಲೂ ಕ್ಲಾಸಸ್ ಆಗಿದೆ, ಇಲ್ಲ ಅಂತ ಹೇಳ್ತಾರೆ, ಆಗಿದೆ, ತುಂಬಾ ಆಗಿದೆ. ಆಗಿರುತ್ತೆ. ಬಟ್ ಆದ್ರೂ ಇವಾಗ್ಲೂ ಹಿಂಗೆ ಇದೀವಿ ಅನ್ನೋದಕ್ಕೆ ನಮ್ಮಲ್ಲಿ ಇರುವಂತ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತ ಅನ್ಕೋಬಹುದು. ನಾವು ಅದನ್ನೆಲ್ಲ ಮುಂದುವರ್ಸಿಲ್ಲ ಯಾವತ್ತೂ. ನಮ್ ಜೊತೆ ಇನ್ನೊಬ್ಬ ಇದ್ದ, ನೀವು ವಿಡಿಯೋ ನೋಡ್ತಿದ್ರೆ ನೆನ್ಪಾಗ್ತಾನೆ. ಫೋನ್ ಇಲ್ಲ ಏನಿಲ್ಲ, ಅದೆಲ್ಲ ಒಂದು ಹೋಗುತ್ತೆ ಬರ್ತಾ ಇರುತ್ತೆ. ಅದೆಲ್ಲ ಲೆಕ್ಕ ಇಟ್ಕೊಳಕ್ ಹೋಗ್ಬಾರ್ದು. ನನ್ ಮನೆ ಇವನ್ಗೂ ಅದನ್ನ ಹೇಳಿದ್, ಬಿಸ್ನೆಸ್ ಅವನು ನನ್ಗೆ ಅದನ್ನ ಹೇಳಿದ್ದು. ಏನೋ ಒಂದ್ ಮುಂದೆ ಓಡ್ತಾ ಇದೀವಿ, ಇಬ್ರು ಬೆಳಿಬೇಕು ಹೊರತು ಏನೋ ಒಂದ್ ಕ್ಲಾಸಸ್ ಬರುತ್ತೆ, ದುಡ್ಡಿನಾಗಿರ್ಬೋದು, ಮತ್ತೊಂದು ವಿಷಯ ಆಗಿರ್ಬೋದು, ಏನೇ ವಿಷಯ ಆಗಿರ್ಬೋದು, ಎಲ್ಲಾನು ಅಲ್ಲಿಗೆ ಅನುಸರಿಸ್ಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ಬೇಕು. ಏನಿಲ್ಲ ಗೈಸ್, ನಮ್ಮಿಬ್ರ ಮೇಲೆ ನನ್ಗೆ ಅವನ ಮೇಲೆ ನನಗ್ ಮೇಲೆ ನಂಬಿಕೆ ಇದ್ರೆ ಸಾಕು. ನಾವು ಲಾಸ್ ಮಾಡ್ಕೋತೀವ, ಪ್ರಾಫಿಟ್ ಮಾಡ್ತೀವ ಸೆಕೆಂಡ್ರಿ. ಬಟ್ ನಮ್ಮ ಮೇಲೆ ನಂಬಿಕೆ ಇದ್ರೆ ಅದ್ ಪಕ್ಕ ಬಿಲೀವ್ ಅಂತ. ಅದೇ ಮನುಷ್ಯ ನಂಬಿಕೆ ಅನ್ನೋದೊಂದು ಕಳ್ಕೊಬಾರ್ದು ಅಂತ ಯಾವತ್ತೂ. ಇವಾಗ ಸಣ್ಣದಾಗಿ ಸ್ಟಾರ್ಟ್ ಮಾಡ್ತಾ ಇದೀವಿ ಗೈಸ್. ಅದು ಒಂದೇ ಒಂದ್ ಡ್ರೀಮ್ ಇದೆ,
ಒಂದು ಬ್ರ್ಯಾಂಡ್ ಮಾಡಬೇಕು ಅಂತ ಮಾಡ್ತೀವಿ. ಅದು ಎಷ್ಟು ರಾತ್ರಿ ಆಗುತ್ತೋ ಪರವಾಗಿಲ್ಲ, ಎಷ್ಟು ನಿದ್ದೆಗೆ ಇರ್ತೀವೋ, ಎಷ್ಟು ರಿಸ್ಕ್ ಆದ್ರೂ ಪರವಾಗಿಲ್ಲ, ಬಟ್ ನಿಧಾನಕ್ಕೆ ಹೋಗ್ತೀವಿ. ಒಂದೊಂದೇ ವೇನೆ ನೋಡ್ಕೊಂಡು ತಿಳ್ಕೊಂಡು ಒಂದೊಂದೇ ಸ್ಟೆಪ್ ಹತ್ಕೊಂಡು ಹೋಗ್ತೀವಿ. ಒಂದೇ ಸಲ ಸಿಕ್ತು ಅಂದ್ಬಿಟ್ಟು ಮೇಲೂ ಹೋಗಲ್ಲ, ಅಲ್ಲಿಂದ ಕೆಳಗಡೆ ಬೀಳಲ್ಲ. ಬಟ್ ಒಂದ್ಸಲ ಒಂದ್ ಮೆಟ್ಲು ಹತ್ಮೇಲೆ ಕೆಳಗಡೆ ಜಾರಲ್ಲ ಅಷ್ಟೇ. ನಮ್ ಹೋಪ್ ತುಂಬಾ ಇದೆ, ಆದ್ರೆ ಓವರ್ ಎಕ್ಸೈಟ್ಮೆಂಟ್ ಇಲ್ಲ, ಮಾಡ್ತೀನಿ ಒಂದ್ ನಂಬಿಕೆ ಇದೆ. ಮತ್ತೆ ಇನ್ನೊಂದ್ ಏನಂದ್ರೆ ಈ ಮೊನ್ನೆ ಅಡ್ವಾನ್ಸ್ ಅಂತ ಹೇಳಿದ್ನಲ್ಲ, ಇದನ್ನ ಸ್ಟಾರ್ಟ್ ಆದಾಗಿಂದ ಇನ್ನೊಂದು ಸಿಕ್ಕಾಪಟ್ಟೆ ರಿಲೀಸ್ ಆಗಿದೆ. ನಮ್ ಜೊತೆ ಇದ್ದವ್ರು ಯಾರು, ನಮ್ಮವ್ರು ಯಾರು, ಇದು ಸಿಕ್ಕಾಪಟ್ಟೆ ರಿಯಲೈಸ್ ನನ್ಗಂತೂ. ನಾನು ಯಾವ್ದ್ರ ಹತ್ರ ಅಷ್ಟು ಕೇಳಿರ್ಲಿಲ್ಲ. ಏನ್ ಗೊತ್ತಾ, ಏನು ಮಾಡಕ್ಕಾಗಲ್ಲ ಅಂತ ಇವನು ತುಂಬಾ ಕೇಳ್ದ ಪಾಪ. ಪುಟ್ಟ ಫ್ರೆಂಡ್ಶಿಪ್ ಅಲ್ಲಿ ನೋಡ್ದ. ನಾನು ಒಂದ್ ಸ್ವಲ್ಪ ನನ್ನ ನೆಂಟಸ್ಥಾನದಲ್ಲಿ ಕುಟುಂಬದೆಲ್ಲ ಕೇಳಾಕ್ಬಿಟ್ಟೆ. ಬಟ್ ಅವರು ನನ್ ಜೊತೆ ಹೆಂಗಿದ್ರು, ಇವಾಗ ನಾನು ಸಡನ್ ಆಗಿ ಅಮೌಂಟ್ ಕೇಳಿದಾಗ ಯಾವ ತರ ಅವರು ರಿಯಾಕ್ಟ್ ಮಾಡ್ತಾರ ನೋಡಿ ಯಾರು ಕೊಡ್ತೀನಿ ಅನಿಸ್ತು. ಹೇಳಿರೋರೆಲ್ಲ ಬಿಡಿ, ಕೊಡ್ತೀನಿ ಅಂತ ಕರ್ಕೊಂಡ್ ಹೋಗ್ಬಿಟ್ಟು ಅಲ್ಲಿ ಅವಮಾನ ಮಾಡಿದವರು ಉಂಟು. ನನ್ಗೆ ಎಲ್ಲ ಲಿಟ್ರಲಿ ನನ್ಗೆ ಏನ್ ಅನ್ಸ್ತಿದೆ ನೋಡಿ ಗೈಸ್, ರೆಕಾರ್ಡ್ ಆಗ್ತಿದೆ ನನ್ನ ಮೈಂಡ್ ಅಲ್ಲಿ. ಇದೆಲ್ಲ ಇರ್ಲಿ, ಯಾರು ಹೆಲ್ಪ್ ಮಾಡಿಲ್ಲ ಇವತ್ತಿಗೆ. ಒಂದಲ್ಲ ಒಂದ್ ದಿವಸ ನೋಡೋಣ, ಟೈಮ್ ಬರುತ್ತೆ ನಮ್ಗೂ. ಬಟ್ ಒಂದ್ ಗೊತ್ತಿಲ್ಲ ಗೈಸ್, ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಹೆಲ್ಪ್ ಮಾಡ್ತೀವಿ. ಯಾಕಂದ್ರೆ ನಾವು ಅಷ್ಟು ದೊಡ್ಡದಾಗಿ ಬೆಳ್ದಿಲ್ಲ ಇನ್ನ. ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು. ಸ್ವಲ್ಪ ಕ್ಲಾರಿಟಿ ಇಲ್ಲ. ಅದೇ ಈ ಟೈಮಲ್ಲಿ ಏನು ಅಡ್ವಾನ್ಸ್ ಸ್ವಲ್ಪ ಅಮೌಂಟ್ ನೀಡೆಡ್, ರೆಂಟ್ಗೆ ಎಲ್ಲ ಹಿಂಗೆ ಅಡ್ವಾನ್ಸ್ ಕೊಡೋಕೆ ಅಂತ ಕೇಳಿದಾಗೆಲ್ಲ ಹೇಳಿರೋರೆಲ್ಲ ಅದೇನೆ, ಇಲ್ಲ ಆಗಲ್ಲ, ಯಾರು ಕೊಡ್ತಾರೆ, ಕಾರು ಗಾಡಿ ಎಲ್ಲ ಇಡ್ಬೇಕಂತೆ ಗೈಸ್. ಈ ಕಾಲದಲ್ಲಿ ನಂಬಿಕೆ ಅನ್ನೋದೇ ಹೋಗ್ಬಿಟ್ಟೈತೆ. ಹೋಗ್ಬಿಟ್ಟಿದೆ ಅದು. ಬಟ್ ನನ್ ಮನುಷ್ಯನ ಮೇಲೆ ನಂಬಿಕೆನೇ ಇಲ್ಲ. ಬೇಕಿತ್ತು ತುಂಬಾ. ಬಿಸ್ನೆಸ್ ಅನ್ನೋದು ಗೈಸ್, ಇನ್ನೊಂದ್ ಹೇಳ್ತೀನಿ ಕೇಳಿ. ಬಿಸ್ನೆಸ್ ಅನ್ನೋದು ಬರೀ ನಾವು ಒಂದು ಏನೋ ಪ್ರಾಡಕ್ಟ್ ತಂದ್ಬಿಟ್ಟು ಸೇಲ್ ಮಾಡ್ಬಿಟ್ಟು ದುಡ್ಡು ಮಾಡೋದಂತ ಅಲ್ಲ. ಲೈಫ್ ಅಲ್ಲಿ ನಮ್ಗೆ ಏನ್ ಗೊತ್ತಿಲ್ದವ್ರನ್ನ ಕಲ್ಸ್ಕೊಡ್ತೈತೆ. ಅದೇ ಮಗ ಲೈಫ್ ಅಲ್ಲಿ ಬಿಸ್ನೆಸ್ ಅಂದ್ರೆ ಏನು, ನಾವ್ ಆಚೆ ಒಂದ್ ಕಡೆ ಹೋಗಿ ದುಡಿತೀವಿ. ನಾವ್ ದುಡಿಬೇಕಾರೆ ಅವ್ನೊಬ್ಬ ನಮಗ್ ಕೆಲ್ಸ ಕೊಟ್ಟಿರ್ಬೇಕಾರೆ ಅವ್ನ ಯಾರು ಬೈದಾಗ ನಮಗ್ ಕೋಪ ಬರುತ್ತೆ. ಅವ್ನ್ ಯಾಕೆ ಬೈತಿದಾನಂತ ಒಂದ್ ದಿವಸ ಯೋಚನೆ ಮಾಡಲ್ಲ. ಬಟ್ ಇವಾಗ ಅರ್ಥ ಆಗ್ತಿದೆ ನಂಗೆ, ಅವ್ರ ಏನಕ್ ಬೈತಾರೆ ಅಂದ್ರೆ, ಅದನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅವ್ನ್ ಎಷ್ಟು ಅವಮಾನ ತಿಂದಿರ್ತಾನೆ ಗೊತ್ತಾ. ಸಡನ್ ಆಗ ಅದ್ ಏನಾದ್ರು ಒಂದು ತಪ್ಪು ನಡೆದ್ರೆ ಎಲ್ಲಿ ಅಷ್ಟು ದುಡ್ದಿದ್ದು ಎಲ್ಲ ಒಂದೇ ಸಲ ಕಳ್ಕೊಬಿಡ್ತೀವಿ ಅನ್ನೋ ಭಯಕ್ ಬೈತಾರೆ. ಯಾರು ಬೇಜಾರ್ ಮಾಡ್ಕೋಬೇಡಿ, ಯಾಕಂದ್ರೆ ನಾವ್ ಅದನ್ನ ಒಂದ್ಸಲ ಸ್ಟಾರ್ಟ್ ಮಾಡ್ದಾಗ್ಲೇ ಅದ್ರ ಬಗ್ಗೆ ನಮಗ್ ಗೊತ್ತಾಗೋದು. ಜಸ್ಟ್ ಏನೋ ಒಂದ್ ಎಕ್ಸಾಂಪಲ್ ಅಂದ್ರೆ, ಏನೇ ಒಂದೇ ಆಗ್ಲಿ, ಬಿಸ್ನೆಸ್ ಆಗ್ಲಿ, ಒಂದ್ ಬೆಳೆಯೋರಾಗ್ಲಿ, ಗಿಲ್ಲಿನೇ ತಗೋ ಜಸ್ಟ್ ಎಕ್ಸಾಂಪಲ್. ಅವ್ನ ಬಗ್ಗೆ ಎತ್ತೀನಿ ಅಂತಲ್ಲ, ಅವ್ನು ಇವತ್ತು ಈ ರೇಂಜ್ ಇದ್ದಾನೆ ಅಂದ್ರೆ ಅವ್ನು ಸಿಕ್ಕಾಪಟ್ಟೆ ಕಷ್ಟ ಬಿದ್ದಿದ್ದಾನೆ. ಯಾರು ಗೈಸ್ ಇಂಥವ್ರೆಲ್ಲ, ಹೀರೋಗಳಾಗ್ಲಿ ಯಾರೇ ಆಗ್ಲಿ, ನಾವು ಜಸ್ಟ್ ನೋಡಿದಾಗ ಅವ್ರಿಗೆ ದುಡ್ಡು ಬಿದ್ದೈತೆ ಬತ್ತೈತೆ ಅಂತೀವಿ. ಬಟ್ ಅವರು ಝೀರೋ ಇಂದಾನೆ ಸ್ಟಾರ್ಟ್ ಮಾಡಿ ಇವತ್ತಿಗೆ ಬೆಳೆದಿರ್ತಾರೆ. ಒಬ್ಬ ಶಾರ್ಟ್ ಮೂವಿ ಮಾಡ್ಬೇಕಂದ್ರು ತುಂಬಾ ಕಷ್ಟ ಬಿಡ್ತಾನೆ. ಇವನ್ ಒಬ್ಬ ಕಂಟೆಂಟ್ ಕ್ರಿಯೇಟರ್ ವ್ಲಾಗ್ ಮಾಡ್ಬೇಕಂದ್ರೆ ಅವ್ನ್ ಎಷ್ಟು ಕಷ್ಟ ಇರುತ್ತೆ ಅಂದ್ರೆ, ರೀಲ್ಸ್ ಮಾಡಕ್ಕೆ ಎಷ್ಟು ರೀಲ್ಸ್ ಮಾಡ್ಬೇಕು ಅಂತ ತುಂಬಾ ನಿಂತ್ಕೊಂತಿದ್ದೆ, ಆಗ್ತಾ ಇಲ್ಲ. ವಿಡಿಯೋ ಎಡಿಟಿಂಗ್ ಮಾಡಕ್ ನಂಗೆ ಟೈಮ್ ಸಿಗ್ತಾ ಇಲ್ಲ. ತುಂಬಾ ಕಂಟೆಂಟ್ ಗಳು ವಿಡಿಯೋ ಬಾಕಿ ಇದೆ, ಸ್ವಲ್ಪ ಬಿಸಿ, ಇನ್ನ ತುಂಬಾ ಬಿಸಿ ಇರುತ್ತೆ. ಏನ್ ಕಂಟೆಂಟ್ ಇದೆ, ಏನ್ ಕೊಡ್ತಾರೆ ಅಂತ. ನಾವಿರೋಂತ ಸ್ಕೆಡ್ಯೂಲ್ ಅಲ್ಲಿ ನಾವು ಮಾಡ್ಕೊಂಡಿರೋದು ಏನೋ ಅದು ಇದು ಎಲ್ಲ ಏನೋ ಒಂದ್ ಮಾಡ್ಬಿಟ್ಟು ಆಗ್ತಿವಿ, ಇಲ್ಲ ಅಂತಲ್ಲ. ಬಟ್ ಅದನ್ನ ಟೈಮ್, ಎಡಿಟಿಂಗ್ ಟೈಮ್ ಕೊಡ್ಬೇಕು, ಎಲ್ಲಾನು ಇರುತ್ತೆ. ನಾವು ಕಷ್ಟನೇ ಬೀಳ್ತಾ ಇರೋದು. ಯಾರೇನ್ ಸುಮ್ನೆ ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇರೋದಲ್ಲ ಅಂತಾರೆ, ವೇಸ್ಟ್ ಆಫ್ ಟೈಮ್, ಸುಮ್ನೆ ಏನು ಕೆಲಸ ಇಲ್ದಲೇ ಮಾಡ್ತಾರೆ ಹಿಂಗೆ ಹಿಂಗೆ ಅಂತ. ಬಟ್ ನಾನು ಅಂಥವ್ರಿಗೆಲ್ಲ ಹೇಳೋದಷ್ಟೇ, ನೀವೇನಾದ್ರು ಅನ್ಕೊಳ್ಳಿ, ಬಟ್ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಸೊ ಇನ್ನೊಂದು ಏನಂದ್ರೆ, 20 to 25 years ಏನು ಯಂಗ್ಸ್ಟರ್ಸ್ ಇದ್ದೀರಾ, ದಯವಿಟ್ಟು ಈ ಟೈಮ್ನ 5 ವರ್ಷ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಚೆನ್ನಾಗಿ ಬಿಸ್ನೆಸ್ ಅಂತ ಇಳೀರಿ. ನಿಮ್ಗೆ ಅವಾಗ ನಿಮ್ಮ ಲೈಫ್, ನಿಮ್ಮ ಜೊತೆಲಿ ಇರೋರೇನು, ಆ ಕಡೆ ಇರೋರು ಈ ಕಡೆ ಇರೋರೇನು, ದುಡ್ಡಿನ ವ್ಯಾಲ್ಯೂ, ಟೈಮ್ ವ್ಯಾಲ್ಯೂ, ಗರ್ಲ್ ಫ್ರೆಂಡು, ಮತ್ತೊಂದು ಅದೊಂದು ಎಲ್ಲ ಈ ಟೈಮಲ್ಲೇ ಗೊತ್ತಾಗೋದು ನಮ್ಗೆ. ಗಾಯ್ಸ್ ಒಂದೇ ಹೇಳೋದು, ದುಡ್ಡಿದ್ರೆ ಬಿಸ್ನೆಸ್ ಮಾಡಿ. ಇಲ್ವಾ, ನೀವೇ ಅದಕ್ಕೆ ದುಡ್ಡು ಹೆಂಗ್ ಅರೇಂಜ್ಮೆಂಟ್ ಮಾಡ್ಕೋಬೇಕು ಇವಾಗಿಂದಾನೆ ಮಾಡ್ಕೊಳ್ಳಿ. ಅದು ಆಗಲ್ವಾ, ಇಲ್ಲ ನಾನು ಓದಿ ಸಾಧನೆ ಮಾಡ್ತೀನಿ ಅಂದ್ರೆ ಮಾತ್ರ ಓದಿ. ಸುಮ್ನೆ ತರ್ಲೆ ಮಾಡಕ್ಕೆ ಕಾಲೇಜ್ಗೆಲ್ಲ ಹೋಗ್ಬೇಡಿ ಗಾಯ್ಸ್. ದೊಡ್ಡದು ಯಾಕಂದ್ರೆ ನಾವು ಕಾಲೇಜ್ ಲೈಫ್ ಅಲ್ಲಿ ತುಂಬಾ ಅನ್ಭವಿಸಿದೀವಿ. ಸಡನ್ ಆಗಿ ಒಂದ್ ದೊಡ್ಡ ಕಾಲೇಜ್ ಹೋಗಿ ಅಲ್ಲಿಂದ ನಾನು ಕೆಳಗಡೆ ಬಂದಿ ಆ ಲೈಫೇ ಬೇಡ ಅನ್ಬಿಟ್ಟು ನಾನು ಎಲ್ಲೆಲ್ಲೇ ಹೋಗ್ಬಿಟ್ಟಿದೀನಿ. ಬಟ್ ನನ್ ಬಗ್ಗೆ ಒಂದ್ ದಿವಸ ಹೇಳ್ಕೊತೀನಿ, ಬಟ್ ಇವಾಗ ಬೇಡ. ನಡೆಯುತ್ತೆ ಬಿಡಪ್ಪ. ಸ್ವಲ್ಪ ನಮ್ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಗಿ ಎಲ್ಲ ಆದ್ಮೇಲೆ ನಾನು ಮಾತಾಡ್ತೀನಿ, ಇಬ್ರು ಮಾತಾಡ್ತೀವಿ. ನಾವು ಕಷ್ಟ ಬಿದ್ದಿರೋರೆ. ಮನೇಲಿ ₹1 ಯಾವತ್ತೂ ನನ್ ಇದಕ್ಕೆ ಬಿಸ್ನೆಸ್ಗಾಗ್ಲಿ ಏನಕ್ಕಾಗ್ಲಿ, ನನ್ನ ಬೈಕಿಗೆ ಒಂದು 40,000 ರೂಪೀಸ್ ನಾವು ಅಪ್ಪ ಕೊಟ್ಟಿದ್ದಿಲ್ಲ ಅಂತ ಹೇಳ್ತಾ ಇಲ್ಲ. ಬಿಟ್ರೆ ನನ್ನ ಮನೇಲಿ ಕೂಡ ಯಾವುದಕ್ಕೂ ಇಸ್ಕೊಂಡಿಲ್ಲ. ಬಿಸ್ನೆಸ್ ಆಗಲಿ ಏನಕ್ಕೂ ಇಸ್ಕೋಬಾರ್ದು. ನಾವೇ ಓನಾಗಿ ಏನೇ ಆಗಲಿ ನಾವೇ ಬಂದು ತೊಗೊಂಡು ಮಾಡಬೇಕು ಅನ್ನೋದು ಮಾಡ್ತಾ ಇರೋದು. ಸೊ ಮನೇಲಾಗಲಿ ಏನಕ್ಕೂ ಇದನ್ನು ಅವ್ನ ಮನೇಲಿ ಕೇಳ್ತಿಲ್ಲ, ನಮ್ಮ ಮನೆ ನಾವೇನು ಕೇಳಿಲ್ಲ. ಆ್ಯಕ್ಚುಲಿ ಅನ್ಅಫಿಷಿಯಲ್ ಆಗೇ ಮಾಡ್ತಾ ಇರೋದು. ಅಫಿಷಿಯಲ್ ಆಗಿ ನಾವು ಅವ್ರಿಗೆ ಯಾರಿಗೇನು ಹೇಳಿಲ್ಲ ಇದನ್ನೆಲ್ಲ. ಸೊ ಒಂದೊಂದು ವಿಡಿಯೋ ಮಾಡ್ತೀವಿ ಗಾಯ್ಸ್, ನಮ್ದು ನಮ್ಮನೆ, ನಮ್ಮ ಊರು, ನಮ್ಮ ಫ್ಯಾಮಿಲಿ ಹೆಂಗಿದೆ ಅಂತ. ಅವರು ಅವ್ರ ಊರೆಲ್ಲ ಹೆಂಗಿದೆ ಅಂದ್ರೆ ಅವ್ನು ತೋರಿಸ್ತೇನೆ. ಆಕ್ಚುಲಿ ಏನಂದ್ರೆ, ಏನು ಇಲ್ದವರು ಮಾಡ್ಬೋದು,
ಬೆಳಿಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗ್ಬೇಕು ಅನ್ನೋದೊಂದು. ಅಂಡ್ ಯಾಕೆ ಆಗಲ್ಲ ಅನ್ನೋದು ಒಂದು ರೀಸನ್ ನನ್ನ ಮೈಂಡಲ್ಲಿ ಈಗಲೂ. 2 ಲಕ್ಷ ಅಡ್ವಾನ್ಸ್ ಹಂಚಕ್ ಆಗ್ತಿಲ್ಲ ಅಂತ ಯಾಕೆ ಆಗ್ತಾ ಇಲ್ಲ? ಆಯ್ತು ಬಿಡು, ಈಗ ಅವ್ರು ಕೊಡ್ತಾ ಇಲ್ಲ, ನಾವು ಬೇರೆ ಕಡೆ ಏನೋ ಒಂದು ಮಾಡೋಣ ಅನ್ನೋದು ಕೊನೆ ಪಕ್ಷ ಒಂದು ಬೆಲೆ ನನಗೆ. ಒಂದೇ ಹೇಳೋದು ಗೈಸ್, ಕೊನೆ ಪಕ್ಷ ನನ್ನ ಮನುಷ್ಯತ್ವನೇ ಕಳ್ಕೊಬಿಡ್ತೀನೋ ಪರವಾಗಿಲ್ಲ, ಲಾಸ್ಟ್ ಮೂಮೆಂಟ್ ಎಲ್ಲ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ತೀವಿ. ಬಟ್ ಇವಾಗ ನಮಗೆ ಯಾರು ಅವಮಾನ ಮಾಡೋರೆ ಅವ್ರಿಗಂತೂ ಮರೆಯಲ್ಲ. ಟೈಮ್ ಬರುತ್ತೆ, ಎಲ್ರಿಗೂ ಉತ್ತರ ಕೊಟ್ಟೆ ಕೊಡ್ತೀವಿ. ರಿಟರ್ನ್ಸ್ ಮಗ ಅದಕ್ಕೆಲ್ಲ ತಲೆ ಕೊಡ್ತೀವಿ. ಕಟ್ಸ್ಕೊಬೇಕು. ನಾನಂತೂ ಕೇಳೋದಕ್ಕೆ ಯಾರು ಇಲ್ಲ ಅಂತಂದಿಲ್ಲ. ಎಲ್ಲಾರ್ಗು ನನ್ನ ಹತ್ರ ಇದ್ದಾಗಲಿ ನನ್ನ ಹತ್ರ ಇಲ್ದಾಗ ಬೇರೆಯವ್ರ ಹತ್ರ ಇಸ್ತಿ ಕೊಟ್ಟಿದ್ದೀನಿ. ನಾನಂತ ಯಾರಿಗೂ ಇಲ್ಲ ಅಂತಿಲ್ಲ. ಬಟ್ ನಾನ್ ಕೇಳಿದಾಗ ಎಲ್ಲ ಇಲ್ಲ ಅಂದಿರಿ. ನಾನು ಒಂದ್ 5 ಜನ ಹತ್ರ ಕೇಳಿದೀನಿ. ಇವಾಗ ನನಗಿಲ್ಲ ಅಂದಿಲ್ಲ ಗೈಸ್, ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ಟು ಅವಮಾನ ಮಾಡಾಕ್ಬಿಟ್ರು. ಪರವಾಗಿಲ್ಲ ಮಗ, ಇರ್ಲಿ ಬಿಡ. ಅವೆಲ್ಲ ಒಂದು ಮೈಂಡಲ್ಲಿ ಇರುತ್ತೆ, ತಲೆ ಕೆಡ್ಸ್ಕೊಬೇಡ. ಟೈಮ್ ಬರುತ್ತೆ, ನಮ್ಗೂನುವೆ ಮೇಲೆ ಒಬ್ಬ ನೋಡ್ತಾ ಇರ್ತಾನೆ ಅಷ್ಟೇ. ಇನ್ನೇನಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ಇಲ್ಲಿಗೆ ಮುಗಿಸ್ತಾ ಇದೀವಿ. ಕೇಳಕ್ ಹೋಗ್ತೀವಲ್ಲ, ಏನೋ ಊಟ ಮಾಡ್ತಿದಾರಂತೆ, ಬರ್ತಾರೆ. ಇನ್ನೊಂದು ನೀವು ಮಾತಾಡ್ಕೊಂಡು ಅವ್ನು ಹೋಗಿ ಮನೆಗೆ ಹೋಗಿ ನೆಕ್ಸ್ಟ್ ಇವಾಗೆಲ್ಲ ಅಪ್ಡೇಟ್ ಮಾಡ್ತೀವಿ. ಅವ್ನ ಮನೆಗೆ ಹೋಗಿ ಲಾಗ್ ಎಂಡ್ ಮಾಡ್ತಾನೆ. ಇವಾಗ ನಾಳೆ ಇಂಟೀರಿಯರ್ ಡಿಸೈನರ್ ಸ್ವಲ್ಪ ಕೊಟೇಶನ್ ಕೊಡಕ್ ಬರ್ತೀನಿ ಅಂತ ಹೇಳೋರು ಬೇರೆ ಏನೊಬ್ರು. ಸೊ ಅದ್ ಮುಂದುವರಿಯುತ್ತೆ. ನಮ್ದು ಯೂಟ್ಯೂಬ್ ಸ್ಟುಡಿಯೋ ರೆಡಿ ಆಗಿದೆ. ಇನ್ ಸ್ವಲ್ಪ ದಿವಸದಲ್ಲಿ ಯೂಟ್ಯೂಬ್ ವಿಡಿಯೋಸ್ ಸ್ಟಾರ್ಟ್ ಆಗುತ್ತೆ. ಬೇರೆ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ಅದು ಸ್ಟಾರ್ಟ್ ಆಗೋದು ಹೋಗುತ್ತೆ. ಎಲ್ಲಾನು ಅದು ಹೆಂಗೆ ನೀವು ಟೈಮ್ ಇದ್ ಮಾಡ್ಕೋತೀನಿ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಶ್ರೀನಿವಾಸ್ ಅವ್ರು ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ, ಅಂದ್ರೆ ಐ ಮೀನ್ ಸ್ವಲ್ಪ ಮಾರ್ನಿಂಗ್ ಬೇಗ ಎದ್ದು ಅಲ್ಲಿ ಬಂದು ಲೋನ್ ಎಲ್ಲ ಅಪ್ರೂವಲ್ ಆಗ್ಬಿಟ್ರೆ ಬೇಗ ಸ್ವಲ್ಪ ಕೆಲಸ ಮಾಡಿದ್ರೆ ಎಲ್ಲಾನು ಸರಿ ಹೋಗುತ್ತೆ. ಏನೋ ನೋಡೋಣ ಗೈಸ್, ನಮ್ದು ಇನ್ನೊಂದು ಮಾರ್ಚ್ ಎಂಡ್ ಅಷ್ಟರಲ್ಲಿ ನಮ್ಮ ಅಂಗಡಿ ಓಪನ್ ಮಾಡ್ಬೇಕು ಅಂತ ಆಸೆ ಇದೆ. ಎಲ್ಲ ಮುಗಿಯುತ್ತೆ ಅನ್ಕೊಂತೀನಿ. ಏಪ್ರಿಲ್ ಬಸವನ್ ಜಯಂತಿ ಅಷ್ಟರಲ್ಲಿ ಓಪನ್ ಮಾಡೋಣ ಅಂತ ಇದೀವಿ. ನೋಡೋಣ, ಆಶೀರ್ವಾದ ಇದೆ. ಮಾಡೋಣ, ಆಗುತ್ತೆ ಮಗ, ತಲೆ ಕೆಡ್ಸ್ಕೊಬೇಡ. ಸರಿ ಗೈಸ್, ಇವಾಗ ಅವ್ರು ಬರ್ತಿದಾರೆ ಅನ್ಸುತ್ತೆ. ನಾವು ಮಾತಾಡ್ಬಿಟ್ಟು ಅವ್ನ್ ಪುಟ್ಟ ಲಾಸ್ಟ್ ಮನೆಗೆ ಹೋಗ್ಬಿಟ್ಟು ಎಂಡ್ ಮಾಡ್ತಾನೆ. ಎಂಡ್ ಮಾಡ್ತಾ ಇದೀನಿ ವ್ಲಾಗ್. ಯಾರು ನೋಡ್ತಿದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್. ಇಲ್ಲಿ ಏನಾಗುತ್ತೋ ನಾಳೆ ಒಂದ್ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತಾನೆ. ಅಂಡ್ ಎಲ್ರಿಗೂ ಶುಭರಾತ್ರಿ. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಅಂಡ್ ಸಿಗುವ ನಾಳೆ ವಿಡಿಯೋದಲ್ಲಿ ಗೈಸ್. ಸಿಗು, ಬೈ ಬೈ.